ಗಾಯತ್ರಿ ತಾಯಿ ನಯನಮ್ಮ ಅಲ್ವಾ? ಜೋಗಯ್ಯ ಶಾಸ್ತ್ರಿಗಳ ಮಗಳು ಅಂತಂದ್ರೆ ಇಲ್ಲ ಅನ್ಬೋದು. ಹೇಳು ಅಣ್ಣಯ್ಯ. ಹೇಳೋದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಮ್ಮವ? ನಂಗೇನು ಗೊತ್ತಿಲ್ಲಪ್ಪ, ನನ್ನ ಬಿಟ್ಬಿಟ್ರಪ್ಪ. ನಮ್ಮ ಅಕ್ಕನ ಸ್ವಂತ ಮಗಳು. ಅದೇ ದೊಡ್ಡ ಮಗಳು ಎಲ್ಲಿದ್ದಾಳೆ ಅಂತ ಹೇಳಕ್ ಕಷ್ಟ ಆದ್ರೆ ಈ ಮಗುನ್ ಹೆತ್ತಿರೋ ತಾಯಿಗೆ ಏನಾಯ್ತು ಅಂತ ಹೇಳಕ್ಕೆ ಈಸಿನೇ ಅಲ್ವಾ? ವಿಶಾಲಾಕ್ಷಿ ಮಾತಲ್ಲಿ ನಿಗೂಢ ಅರ್ಥ ಇರುತ್ತೆ. ಚೆನ್ನಾಗಿ ಯೋಚನೆ ಮಾಡೋವರೆಗೂ ಅರ್ಥ ಆಗಲ್ಲ. ಇವೆಲ್ಲ ಅಲ್ಲ, ವಿಶಾಲಾಕ್ಷಿ ಹೇಳಿದಾಗೆ ನೈನಿ ಕೈಯಿಂದ ಆ ಬಾಗ್ ನನ್ ಕೊಡ್ಸೋಣ. ಅದ್ ಸರಿ ಕಂದ, ಯಾರ್ಗೆ ಅಂತ ಕೊಡ್ತಾಳೆ? ಇಲ್ಲಿ ಗಾಯತ್ರಿನ ಹೆತ್ತ ತಾಯಿ ಇಲ್ವಲ್ಲ? ಹಾ, ಅಯ್ಯೋ ಅವ್ರ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ? ಅದೇ ವಿಷಯನ ನೆನ್ಪು ಮಾಡ್ಬೇಡವಲ್ಲಮ್ಮ. ಅಯ್ಯೋ, ನಡೆದಿರೋದನ್ನ ನಾವು ಕೂಡ ನೋಡೇ ಇಲ್ಲ. ನೀವ್ ಹೇಳಿದ್ದನ್ನ ಹೇಳ್ತಾ ಇದ್ದೀನಿ. ವಿಶಾಲಾಕ್ಷಿ, ಇಲ್ಲಿ ಕೊಡು. ಗಾಯತ್ರಿನ ನೋಡ್ಕೊಳ್ಳೋರ್ಗೆ ಈ ಬ್ಯಾಗ್ ನಾನು ಕೊಡಕ್ಕೆ ಹೇಳಿದೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನೀನು ತೋರಿಸ್ತೀನಿ ಅಂತ ಹೇಳಿದೆ. ಎಲ್ಲಿದ್ದಾರೆ ಅಂತ ನಿನಗೆ ಗೊತ್ತಿರಬೇಕು. ಅಲ್ಲಿದ್ದಾರಮ್ಮ. ಅಲ್ಲಿ ಯಾರಿದ್ದಾರೆ? ಯಾರು ಇಲ್ವಲ್ಲ? ನೈನಿ ಅಮ್ಮ ಆ ಕಡೆ ಹೋದ್ರೆ ಅವರು ಕಾಣಿಸ್ಕೋತಾರೆ. ಮತ್ತಿನ್ಯಾಕ್ ತಡ, ಹೋಗ್ ನೈನಿ. ಅಲ್ಲಿ ಆತ್ಮ ಇದ್ದಿದ್ರೆ ನೈನಿ ಜೊತೆಗೆ ನನಗೂ ಕಾಣಿಸ್ತಾ ಇತ್ತು. ಆದ್ರೆ ಯಾರೂ ಕಾಣಿಸ್ತಾ ಇಲ್ಲ. ನೈನಿ, ನೀನ್ ಹೋಗು. ಹೋಗಕ್ಕ